ಇದು ನಾನು ಹೇಳ್ತಾ ಇರೋದು ಆಲ್ರೆಡಿ ಒಂದು ಫ್ರೆಷರ್ ಆಗಿ ಜಾಬ್ ಹುಡುಕೋವರಿಗೂ, ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದು ಜಾಬ್ ಹುಡುಕೋವರಿಗೂ ಎಲ್ಲರಿಗೂ ಅನ್ವಯ ಆಗುತ್ತೆ. ನೌಕರಿಯಲ್ಲಿ ಜಾಬ್ ಹುಡುಕಿ ಜಾಬ್ ಚೇಂಜ್ ಅಂತಾನು ಹುಡುಕಿ, ಜಾಬ್ ಇನ್ನೂ ಸೇರ್ಬೇಕಂತಾನು ಹುಡುಕಿ ಈಗ ಒಂದು ಜಾಬ್ ಆಗುತ್ತೆ. ಇಂಟರ್ವ್ಯೂ ಎಲ್ಲ ಪಾಸ್ ಮಾಡ್ತೀರಾ, ಈಗ ಎಷ್ಟೋ ರೌಂಡ್ಸ್ 5 ರೌಂಡ್ 6 ರೌಂಡ್ ಏನೋ ಇಂಟರ್ವ್ಯೂ ಇರುತ್ತೆ, ಅದನ್ನೆಲ್ಲ ಪಾಸ್ ಮಾಡ್ತೀರಾ. ಕೊನೆಯಲ್ಲಿ ಡಾಕ್ಯುಮೆಂಟೇಶನ್ ಬರುತ್ತೆ. ಆಧಾರ್ ಕಾರ್ಡ್ ಸಾಫ್ಟ್ ಕಾಪಿ, ಪಾನ್ ಕಾರ್ಡ್ ಸಾಫ್ಟ್ ಕಾಪಿ, ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಕೇಳುವಾಗ ಎಲ್ಲರೂ ಹೋಗಿ ಸ್ಟುಡಿಯೋ ಮುಂದೆ ಕ್ಯೂ ನಿಲ್ತಾರೆ. ಅವ್ರಿಗೆ ಬೇಕಾಗಿರೋದೊಂದು ಸಾಫ್ಟ್ ಕಾಪಿ. ಅದಕ್ಕೋಸ್ಕರ ನೀವು 4 ಸ್ಟ್ಯಾಂಪ್ ಸೈಜ್ 4 ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದು ಅದನ್ನು ತಮ್ಮ ಪರ್ಸ್ ಒಳಗೆಲ್ಲ ಇಟ್ಟು ಅದರಲ್ಲಿ ಬೆವರಿ ಆ ಫೋಟೋ ಎಲ್ಲ ಹಾಳಾಗಿ ವೇಸ್ಟ್. 150 ರೂಪಾಯಿ 200 ರೂಪಾಯಿ ವೇಸ್ಟ್. ಅದಕ್ಕೆ ನಾನು ಏನು ಹೇಳ್ತೇನೆ ಅಂದರೆ, ನಿಮಗೆ ಒಂದು ಸಾಫ್ಟ್ ಕಾಪಿ HR ಮೇಲ್ ಬರುತ್ತೆ, ಈ ಥರ ಡಾಕ್ಯುಮೆಂಟ್ಸ್ ಬೇಕು, ಅದರಲ್ಲಿ ಪಾಸ್ಪೋರ್ಟ್ ಸೈಜ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಅವಾಗ ನೀವೇನು ಮಾಡಬೇಕಂದ್ರೆ, ಒಂದು ವೈಟ್ ಬ್ಯಾಕ್ಗ್ರೌಂಡ್ ಅಂದರೆ ನಿಮ್ಮ ಮುಖ ಅಥವಾ ಕೂದಲಿಗೆ ತದ್ವಿರುದ್ಧವಾದ ಒಂದು ಕಲರ್ ಬ್ಯಾಕ್ಗ್ರೌಂಡಲ್ಲಿ ಇಟ್ಕೊಂಡು ಫೋಟೋ ತೆಗೀರಿ. ಇವಾಗ ನನ್ನ ಹಿಂದೆ ಒಂದು ಬ್ಲ್ಯಾಕ್ ಸ್ಕ್ರೀನ್ ಇದೆ, ನನ್ನ ಕೂದಲಿಗೆ ಮ್ಯಾಚ್ ಆಗುತ್ತೆ. ನಾನು ವೈಟ್ ಬ್ಯಾಕ್ಗ್ರೌಂಡಲ್ಲಿ ಇಟ್ಟು ನಾನು ನಿಮಗೆ ಒಂದು ವಿಡಿಯೋ ತೋರಿಸ್ತೇನೆ, ಬನ್ನಿ. ಸೊ ಈ ಥರ ಒಂದು ಫೋಟೋ ತೆಗೀರಿ. ಗೂಗಲ್ ಓಪನ್ ಮಾಡಿ, remove.bg ಅಂತ ಒಂದು ವೆಬ್ಸೈಟ್ ಇದೆ, ಅದನ್ನು ಓಪನ್ ಮಾಡಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡಿ, ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಅಲ್ಲಿಂದ ನಿಮಗೆ ಬೇರೆ ಬೇರೆ ಕಲರ್ ಚಾಯ್ಸ್ ಇರುತ್ತೆ. ಎಲ್ಲೋ ಇದೆ, ಬ್ಲೂ ಇದೆ, ಕೆಂಪು ಇದೆ. ನಮಗೆ ಬೇಕಾಗಿರೋದು ಅಂದರೆ HR ಮೋಸ್ಟ್ ರಿಕ್ವೈರ್ಡ್ ಆಗಿ ಕೇಳುವಂಥದ್ದು ವೈಟ್ ಬ್ಯಾಕ್ಗ್ರೌಂಡ್. ಯಾಕಂದರೆ ಈ ಥರ ID ಕಾರ್ಡಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ನಾನೇ ಈ ಥರ ID ಕಾರ್ಡಲ್ಲಿ ಒಂದು ಫೋಟೋ ಬೇಕಾಗಿರೋದು ಅಷ್ಟೇ. ಅದಕ್ಕೋಸ್ಕರ ಅವ್ರಿಗೆ ಬೇಕಾಗಿರೋದು ಒಂದು ಸಾಫ್ಟ್ ಕಾಪಿ. ನೀವು ಹೋಗಿ ಪಾಸ್ಪೋರ್ಟ್ ಸೈಜ್ 4 ಸ್ಟ್ಯಾಂಪ್ ಸೈಜ್ 4 ತಗೊಂಡು ಹಣನೂ ವೇಸ್ಟ್ ಮಾಡಬೇಡಿ, ಆ ಫೋಟೋನು ವೇಸ್ಟ್ ಮಾಡಬೇಡಿ. ಈ ಥರ ಒಂದು ಫೋಟೋ ತಗೊಳ್ಳಿ. ಇದು ನಂದು ಸೆಲ್ಫಿ, ನಿಮಗೆ ನೋಡಿದರೆ ಗೊತ್ತಾಗ್ಬೋದು, ನಾನು ಸೆಲ್ಫಿ ತಗೊಂಡು ಕಳಿಸಿರೋದು ಇದು. ಸೊ ಆ ಫೋಟೋ ತೆಕ್ಕೊಂಡು ಆಮೇಲೆ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿ. ವೈಟ್ ಬ್ಯಾಕ್ಗ್ರೌಂಡ್ ಇರುತ್ತೆ, ನಿಮ್ಮ ಮನೇಲಿ ಗೋಡೆ ವೈಟ್ ಕಲರ್ ಆಗಿದ್ರೆ ಚೆನ್ನಾಗೇ ಬರುತ್ತೆ, ಆದರೆ ಆ ಒಂದು ಫಿನಿಶಿಂಗ್ ಇರಲ್ಲ. ಸೊ ಆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಅಲ್ಲೇ ಇರುವ ಕೆಳಗಡೆ ಆಪ್ಷನಲ್ಲಿ ಕೊಟ್ಟಿರುವ ಯಾವುದಾದ್ರೊಂದು ಕಲರ್ ಅಂದರೆ ಈಗ ವೈಟನ್ನೇ ಸೆಲೆಕ್ಟ್ ಮಾಡಿ ಫೋಟೋ ರೆಡಿ. ಇವಾಗ ಇನ್ನೂ ಅದನ್ನು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋದ ಡೈಮೆನ್ಷನ್ಸ್ ಹೇಗಿರುತ್ತೆ ಆ ಡೈಮೆನ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಇಫ್ ರಿಕ್ವೈರ್ಡ್ ಕಂಪ್ರೆಸ್ ಕೂಡ ಮಾಡಿ, ಯಾಕಂದರೆ ಅದು ಎಷ್ಟೋ KB ಮ್ಯಾಕ್ಸಿಮಮ್ ಸೈಜ್ ನಿಮಗೆ ಅಪ್ಲೋಡ್ ಮಾಡುವಂಥ ಒಂದು ಆಪ್ಷನ್ ಇರ್ತದೆ. ಸೊ ತುಂಬ ಸೈಜ್ ಎಲ್ಲ ಬೇಡ, ಕಂಪ್ರೆಸ್ ಮಾಡಿಟ್ಕೊಳ್ಳಿ. ಮತ್ತು ಇದು ID ಕಾರ್ಡ್ ಆಗಿರೋದ್ರಿಂದ ಇಷ್ಟು ಸಣ್ಣದಾಗೆ ಬರೋದು. ಸೊ ಕ್ಲಾರಿಟಿದು ಪ್ರಶ್ನೆಯಲ್ಲಿ ಏನಿರಲ್ಲ. ಸಣ್ಣ ಫೋಟೋಸ್ ಇಷ್ಟು ಸಣ್ಣದಾಗಿರುವಾಗ ಅದು ಬ್ಲರ್ ಆಗಿದೆ, ಕ್ಲಾರಿಟಿ ಇಲ್ಲ, ಅದಿದೆಲ್ಲ ನೀವು ಮೈಂಡ್ ಮಾಡಲ್ಲ. ಒಂದು ID ಕಾರ್ಡ್ ಸಿಕ್ಕಿದೊಂದು 2-3 ಡೇಸ್ ಮಾತ್ರ ID ಕಾರ್ಡ್ ನೋಡ್ತಾ ಇರ್ತೀರ. ಆಮೇಲೆ ID ಕಾರ್ಡಲ್ಲಿರೋ ನಿಮ್ಮ ಹೆಸರಾಗಲಿ ಫೋಟೋ ಆಗಲಿ ನೋಡಲಿಕ್ಕೆ ನಿಮಗೆ ಟೈಮ್ ಇರೋದಿಲ್ಲ. ಯಾಕಂದರೆ ಸೊ ಈ ಥರದ ಐಡಿಯಾಸ್ಗಳಿಗೆ ಶಾಕಿ ಟಾಕಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಔಟ್, ಬಾಯ್.